ಈ ಚೋಟಮರಿನ ಸುಮ್ಮನೆ ಇಡ್ಸೋದಕ್ಕೆ ನಾನು ಬಳಸಿದ್ದು ಒಂದೇ ಅಸ್ತ್ರ, ಅದು ಮೇಕಪ್ ಅಂದಿದ ತಕ್ಷಣ ಹತ್ಕೊಂಡು ಕೂತಿದವಳು ಬಂದು ನಗ್ನಗ್ತಾ ಮೇಕಪ್ ಮಾಡಿಸ್ಕೊಂಡು ಹೇಗೆ ಆಟ ಆಡ್ತಿದ್ರೆ ಬೇರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅವನು ಎತ್ತಾಕೊಂಡು ಪ್ರೀತಿ ಅಕ್ಕನ ಮನೆ ಕಡೆ ಬಂದ್ವಿ. ಅಕ್ಕ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟ್ ಸಿಗೋದೆ ಈ ಮಿರರ್. ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು, ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಸೆಲ್ಫಿ ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಸ್ಟ್ರೈಟ್ ಪ್ರೀತಿ ಅಕ್ಕನ ಕಡೆ ಇವರೇ ಪ್ರೀತಿ ಅಕ್ಕ. ನನ್ಗೆ ಸ್ವಂತ ಅಕ್ಕ ಅಲ್ದೇ ಇದ್ರು ಸ್ವಂತ ತಂಗಿ ತರನೇ ಟ್ರೀಟ್ ಮಾಡೋ ಮುದ್ದು ಅಕ್ಕ. ನನಗೆ ಇವ್ರ ಮನೆಗೆ ಬರ್ಬೇಕು ಅಂದ್ರೇನೆ ತುಂಬಾನೇ ಖುಷಿ ಆಗುತ್ತೆ. ಏನಕ್ಕಂದ್ರೆ ಇವ್ರ ಮನೆ ನೋಡೋದೇ ನನ್ಗೊಂಥರ ಖುಷಿ. ಜಾಗ ಚಿಕ್ಕ ಇದ್ರು ಒಂದೊಂದನ್ನು ತುಂಬಾನೇ ಯೋಚನೆ ಮಾಡಿ ಪ್ಲಾನ್ ಮಾಡಿ ಈ ಮನೆನ ಕಟ್ಟಿದ್ದಾರೆ. ಕೂಡ ನಂತರನೇ ಸೇಮ್ ಪ್ಲಾಂಟ್ ಗಳನ್ನ ತುಂಬಾ ಇಷ್ಟ ಪಡ್ತಾರೆ, ಅದಕ್ಕೆ ಅವರು ಒಳಗಡೆನೆ ಬೆಳೆಸ್ತಾ ಇದ್ದಾರೆ. ಈ ಮನೆ ನೋಡಿ ನಾನು ಕೂಡ ಒಂದ್ ಕನ್ಸ್ ಕಟ್ಟಿದೀನಿ ಲೈಫ್ ಅಲ್ಲಿ, ನಾನು ಈ ತರ ಒಂದ್ ಮನೆನ ಕಟ್ಟಲೇಬೇಕು ಅಂತ. ಈ ಮನೆನ ಪ್ಲಾನ್ ಮಾಡಿ ಕಟ್ಟಿರೋರು ಮತ್ತೆ ಈ ಮನೆ ಹೋಮ್ ಟೂರ್ ವಿಡಿಯೋ ಬೇಕಂತಂದ್ರೆ ನನಗೆ ಮನೆಗೆ ಮಧ್ಯಾಹ್ನ ಟೈಮ್ ಹೋಗಿದ್ರಿಂದ ಅಕ್ಕ ಊಟ ಮಾಡಿ ಅಂತ ಹೇಳಿದ್ಲು. ನಾನು ಮಧ್ಯಾಹ್ನ ಟೈಮ್ ಅಲ್ಲಿ ಊಟ ಮಾಡಲ್ಲ, ದಿನಕ್ಕೆ 2 ಸಲ, ಅದಕ್ಕೆ ಸೊಪ್ಪಾದ್ರೂ ತಿನ್ನು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಂದು ಸೊಪ್ಪು ತಿನ್ನಿಸ್ತಾ ಇದ್ಲು. ಎಲ್ಲೇ ಹೋದ್ರು ನಾನು ಇದನ್ನ ಮಾತ್ರ ಬಿಡಲ್ಲ, ಎಲ್ಲೇ ಹೋದ್ರು ಈ ದಸಿಗಳನ್ನ ಕಿತ್ಕೊಂಡ್ ಬಂದು ಹಾಕದೆ ನನ್ನ ಅಕ್ಕ. ನನ್ಗೆ ಇವತ್ತು ಒಂದು ರೆಸಿಪಿ ಹೇಳ್ಕೊಡ್ತಿದ್ದಾಳೆ. ಇದು ಆಮ್ಲೆಟ್ ರೆಸಿಪಿ, ಹೊಸದಾಗಿ ಟ್ರೈ ಮಾಡಿಲ್ಲಂತೆ, ತುಂಬಾನೇ ಚೆನ್ನಾಗಿತ್ತು, ಟ್ರೈ ಮಾಡು ಅಂತ ಹೇಳ್ಕೊಡ್ತಾ ಇದ್ಲು. ಮೊದ್ಲಿಗೆ ಬಾಣ್ಲಿ ಇಟ್ಟು ಬಾಣ್ಲಿ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಚಿಲ್ಲಿ ಖಾರದ ಪುಡಿನ ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರೋದು ತಣ್ಣಗಾದ್ಮೇಲೆ ಎಗ್ನ ತಗೊಂಡು ಅದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಒಂದು ಆಮ್ಲೆಟ್ ನ ಹಾಕಿ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ರೆಸಿಪಿನ ಹೇಳ್ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಜೈ ಶ್ರೀರಾಮ್.